ಸ್ನೇಹಿತರೆ, ಆರ್ ಕೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ. ಗೆಳೆಯರೇ, ಇತ್ತೀಚೆಗೆ ಭಾರತದ 96ನೇ ರಾಮ್ಸಾರ್ ಜೌಗು ಪ್ರದೇಶವೆಂದು ಸಿಲಿಸೇರ್ ಸರೋವರವನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ. ಈ ಸಿಲಿಸೇರ್ ಸರೋವರವು ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿ ಬರುವ ಪ್ರಸಿದ್ಧ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶದ ಬಫರ್ ವಲಯದಲ್ಲಿ ಅಂದರೆ ಬಫರ್ ಝೋನ್ ವಲಯದಲ್ಲಿ ಬರುತ್ತದೆ. ಈ ಸಿಲಿಸೇರ್ ಸರೋವರವು ರಾಮ್ಸಾರ್ ಪಟ್ಟಿಗೆ ಸೇರುವುದರಿಂದ ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆ ಪಡೆಯಲು ಅದರ ಸಮೃದ್ಧ ಜೈವಿಕ ಪರಿಸರವೇ ಕಾರಣ. ಈ ಸಿಲಿಸೇರ್ ಸರೋವರ ಪ್ರದೇಶದಲ್ಲಿ ಹಲವಾರು ಆಕರ್ಷಕ ಪಕ್ಷಿ ಸಂಕುಲಗಳು, ಪ್ರಾಣಿಗಳು ಮತ್ತು ಜಲಚರಗಳನ್ನು ನಾವು ಕಾಣಬಹುದು. ಸ್ನೇಹಿತರೆ, ಈ ರಾಜಸ್ಥಾನದ ಸಿಲಿಸೇರ್ ಸರೋವರ ಪ್ರದೇಶದಲ್ಲಿ ಸುಮಾರು 140ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳನ್ನು ನಾವು ಕಾಣಬಹುದು. ಅದರಲ್ಲಿ ವಿಶೇಷವಾಗಿ ಈಜಿಪ್ತಿಯನ್ ರಣಹದ್ದುಗಳು ಮತ್ತು ಕಪ್ಪು ಕೊಕ್ಕರೆಗಳು ಅಂದರೆ ಬ್ಲ್ಯಾಕ್ ಸ್ಟಾರ್ಕ್ ಇಲ್ಲಿಯ ಪ್ರಮುಖ ಆಕರ್ಷಿತ ಪಕ್ಷಿಗಳಾಗಿವೆ. ಹಾಗೂ ಈ ಸರೋವರದ ಹತ್ತಿರವೇ ಸರಿಸ್ಕಾ ಹುಲಿ ಸಂರಕ್ಷಿತ ಪ್ರದೇಶ ಇರುವುದರಿಂದ ಇಲ್ಲಿ ಹುಲಿ, ಚಿರತೆ, ಸಾಂಬಾರ ಜಿಂಕೆ ಮತ್ತು ಅಪರೂಪದ ಭಾರತೀಯ ಪಾಲ್ಗೋನಿಯನ್ಗಳು ಕಂಡುಬರುತ್ತವೆ. ಗೆಳೆಯರೇ, ಈ ಸಿಲಿಸೇರ್ ಸರೋವರವು ಒಂದು ಅರೆ-ಶುಷ್ಕ ವಲಯದಲ್ಲಿ ಅಂದರೆ ಸೆಮಿ ಆರಿಡ್ ಝೋನ್ನಲ್ಲಿ ಬರುವುದರಿಂದ ಇಲ್ಲಿಯ ಪ್ರಮುಖ ಜಲಮೂಲವಾಗಿದ್ದು ಇಲ್ಲಿ ಅಂತರ್ಜಲ ಮರುಪೂರಣಕ್ಕೆ ಸಹಾಯವಾಗುತ್ತದೆ. ಸ್ನೇಹಿತರೆ, ಇನ್ನು ಈ ಸಿಲಿಸೇರ್ ಸರೋವರದ ಇತಿಹಾಸವನ್ನು ನಾವು ಗಮನಿಸುವುದಾದರೆ ಸಿಲಿಸೇರ್ ಸರೋವರ ಇತಿಹಾಸ ಒಂದು ಪುರಾತನ ಇತಿಹಾಸ ಹಾಗೂ ಇದು ಮಾನವ ನಿರ್ಮಿತ ಸರೋವರವಾಗಿದೆ. ಸಿಲಿಸೇರ್ ಸರೋವರವು ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿ ಬರುವ ಒಂದು ಮಾನವ ನಿರ್ಮಿತ ಸರೋವರ. ಇದನ್ನು 1845ರಲ್ಲಿ ಅಲ್ವಾರ್ನ ಅಂದಿನ ರಾಜ ಮಹಾರಾಜ್ ವಿನಯ್ ಸಿಂಗ್ ರವರು ಅಲ್ವಾರ್ ನಗರಕ್ಕೆ ಕುಡಿಯುವ ನೀರಿನ ಪೂರೈಸಲು ರೂಪಾರೇಲ್ ನದಿಯ ಉಪನದಿಗಳಿಗೆ ಅಣೆಕಟ್ಟುಗಳನ್ನು ಕಟ್ಟುವ ಮೂಲಕ ಈ ಸಿಲಿಸೇರ್ ಸರೋವರವನ್ನು ನಿರ್ಮಿಸಿದರು. ಇದು ಸುಮಾರು 316 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಇದು ಇದರ ಇತಿಹಾಸವನ್ನು ತಿಳಿಸುತ್ತದೆ. ಅದೇ ರೀತಿ ಡಿಸೆಂಬರ್ 2025ರಲ್ಲಿ ಭಾರತದ 2 ತಾಣಗಳನ್ನು ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿದೆ. ಅವುಗಳೆಂದರೆ 95ನೇ ತಾಣವಾಗಿ ಛತ್ತೀಸ್ಗಢದ ಕೋಪ್ರಾ ಜಲಾಶಯವನ್ನು ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿದೆ. ಅದೇ ರೀತಿ 96ನೇ ತಾಣವಾಗಿ ರಾಜಸ್ಥಾನದ ಈ ಸಿಲಿಸೇರ್ ಸರೋವರವನ್ನು ರಾಮ್ಸಾರ್ ಪಟ್ಟಿಗೆ ಸೇರಿಸಲಾಗಿದೆ. ಗೆಳೆಯರೇ, ರಾಮ್ಸಾರ್ ಪಟ್ಟಿಗೆ ಸೇರಿರುವ ಪ್ರದೇಶಗಳಿಗೆ ರಾಮ್ಸಾರ್ ಮಾನ್ಯತೆಯಿಂದ ಆಗುವ ಪ್ರಯೋಜನಗಳು ಏನೇನು ಎಂದು ನೋಡುವುದಾದರೆ, ರಾಮ್ಸಾರ್ ಮಾನ್ಯತೆಯಿಂದಾಗಿ ರಾಮ್ಸಾರ್ ಪಟ್ಟಿಗೆ ಸೇರಿದ ಪ್ರದೇಶಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವೈಜ್ಞಾನಿಕ ಮತ್ತು ತಾಂತ್ರಿಕ ನೆರವು ದೊರೆಯುತ್ತದೆ. ಅದೇ ರೀತಿ ಇಲ್ಲಿ ಪರಿಸರ ಪ್ರವಾಸೋದ್ಯಮಕ್ಕೆ ಅಂದರೆ ಎಕೋ ಟೂರಿಸಂಗೆ ಹೆಚ್ಚಿನ ಉತ್ತೇಜನ ನೀಡಲಿದ್ದು ಸ್ಥಳೀಯರಿಗೂ ಕೂಡ ಉದ್ಯೋಗಾವಕಾಶ ಒದಗಿ ಬರುತ್ತದೆ. ಗೆಳೆಯರೇ, ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಜೌಗು ಪ್ರದೇಶ ಸಂರಕ್ಷಣೆಗಾಗಿ ವಿಶೇಷ ಅನುದಾನ ಅಂದರೆ ಸಂರಕ್ಷಣಾ ನಿಧಿ ಲಭ್ಯವಾಗುತ್ತದೆ. ಇಲ್ಲಿ ನಾವು ಗಮನಿಸುವ ಮತ್ತೊಂದು ಅಂಶವೆಂದರೆ ಭಾರತವು ಈಗ ಏಷ್ಯಾದಲ್ಲಿಯೇ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಭಾರತವು ಪ್ರಸ್ತುತ 96 ರಾಮ್ಸಾರ್ ತಾಣಗಳನ್ನು ಹೊಂದಿದ್ದು ಏಷ್ಯಾದಲ್ಲೇ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ನಮ್ಮ ಭಾರತದಲ್ಲಿ ರಾಮ್ಸಾರ್ ಪಟ್ಟಿಯಲ್ಲಿರುವ ಅತಿ ದೊಡ್ಡ ರಾಮ್ಸಾರ್ ತಾಣವೆಂದು ಹೆಸರು ಪಡೆದಿರುವ ಪ್ರದೇಶವೆಂದರೆ ಅದು ಪಶ್ಚಿಮ ಬಂಗಾಳದ ಸುಂದರ್ಬನ್ಸ್. ಅದೇ ರೀತಿ ರಾಮ್ಸಾರ್ ಪಟ್ಟಿಯಲ್ಲಿರುವ ಅತಿ ಸಣ್ಣ ರಾಮ್ಸಾರ್ ತಾಣವೆಂದು ಹೆಸರು ಪಡೆದಿರುವ ಪ್ರದೇಶವೆಂದರೆ ಅದು ಹಿಮಾಚಲ ಪ್ರದೇಶದ ರೇಣುಕಾ ಜೌಗು ಪ್ರದೇಶ. ಸ್ನೇಹಿತರೆ, ನಮ್ಮ ಭಾರತದ ಮೊಟ್ಟಮೊದಲ ರಾಮ್ಸಾರ್ ತಾಣಗಳೆಂದು
ಒಡಿಸ್ಸಾದ ಚಿಲ್ಕಾ ಸರೋವರವನ್ನು ಮತ್ತು ರಾಜಸ್ಥಾನದ ಕೇವಲಾದೇವ್ ರಾಷ್ಟ್ರೀಯ ಉದ್ಯಾನವನ್ನು ಮೊಟ್ಟಮೊದಲ ರಾಮ್ಸರ್ ಜೌಗು ಪ್ರದೇಶ ತಾಣಗಳೆಂದು ಘೋಷಿಸಲಾಯಿತು. ಇನ್ನು ರಾಜಸ್ಥಾನದಲ್ಲಿ ಪ್ರಸ್ತುತ 3 ರಾಮ್ಸರ್ ತಾಣಗಳ ಪಟ್ಟಿಯಲ್ಲಿ 3 ತಾಣಗಳನ್ನು ಸೇರಿರುವುದನ್ನು ನಾವು ಕಾಣಬಹುದು. ಅವುಗಳೆಂದರೆ ರಾಜಸ್ಥಾನದ ಉದಯ್ಪುರ್ ಜಿಲ್ಲೆಯಲ್ಲಿರುವ ಮೇನಾರ್ ಜೌಗು ಪ್ರದೇಶ, ಇದನ್ನು ಪಕ್ಷಿಗಳ ಗ್ರಾಮ ಎಂದೇ ಪ್ರಸಿದ್ಧಿಯಾಗಿದೆ. ಹಾಗೂ ರಾಜಸ್ಥಾನದ ಜೋಧ್ಪುರ್ ಜಿಲ್ಲೆಯಲ್ಲಿರುವ ಕಿಚನ್ ಜೌಗು ಪ್ರದೇಶ, ಇದು ಡೊಮೊಯಿಸೆಲ್ ಕ್ರೇನ್ ಪಕ್ಷಿಗಳಿಗೆ ಪ್ರಸಿದ್ಧವಾಗಿದೆ. ಅದೇ ರೀತಿ ಪ್ರಸ್ತುತ 2025 ಡಿಸೆಂಬರ್ನಲ್ಲಿ ಸಿಲಿಸೇರ್ ಸರೋವರವು 96ನೇ ತಾಣವಾಗಿ ಸೇರಿಕೊಂಡಿದ್ದು, ಇದು ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿ ಕಾಣಬಹುದು. ಇನ್ನು ಸ್ನೇಹಿತರೆ, ಛತ್ತೀಸ್ಗಢದ ಮೊದಲ ರಾಮ್ಸರ್ ತಾಣವೆಂದು ಹೆಗ್ಗಳಿಕೆಗೆ ಪಾತ್ರವಾದ ಕೋಪ್ರಾ ಜಲಾಶಯವು ಈಗ 2025 ಡಿಸೆಂಬರ್ನಲ್ಲಿ 95ನೇ ತಾಣವೆಂದು ಘೋಷಿಸಿಕೊಂಡಿದೆ. ಇದು ಬಿಲಾಸ್ಪುರ್ ಜಿಲ್ಲೆಯಲ್ಲಿ ಕಾಣಬಹುದು. ಇನ್ನು 2024-25 ವರ್ಷದಲ್ಲಿ ಬಿಹಾರದ 3 ಪ್ರಮುಖ ತಾಣಗಳು ಕೂಡ ರಾಮ್ಸರ್ ಜೌಗು ಪ್ರದೇಶವೆಂದು ಹೆಸರು ಪಡೆದಿವೆ. ಅವುಗಳೆಂದರೆ ಗೋಗಾಯಿಲ್ ಸರೋವರ, ಇದು ಬಿಹಾರ್ನಲ್ಲಿ ಕಂಡುಬರುವ ರಾಮ್ಸರ್ ಜೌಗು ಪ್ರದೇಶ, ಮತ್ತು ಬಿಹಾರ್ನ ಬಕ್ಸರ್ ಜಿಲ್ಲೆಯಲ್ಲಿರುವ ಗೋಗುಲ್ ಜಲಾಶಯ, ಇದು ರಾಮ್ಸರ್ ಪಟ್ಟಿಗೆ ಸೇರಿಕೊಂಡಿದೆ. ಅದೇ ರೀತಿ ಪಶ್ಚಿಮ ಚಂಪಾರಣ್ಯ ಜಿಲ್ಲೆಯಲ್ಲಿರುವ ಉದಯ್ಪುರ್ ಝೀಲ್ ಎಂಬ ಪ್ರದೇಶವು ಕೂಡ ರಾಮ್ಸರ್ ಜೌಗು ಪಟ್ಟಿಗೆ ಸೇರಿಕೊಂಡಿದೆ. ಇನ್ನು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ರಾಜ್ಯವನ್ನು ನೋಡುವುದಾದರೆ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು. ಇದು ಸುಮಾರು 20 ರಾಮ್ಸರ್ ತಾಣಗಳನ್ನು ಹೊಂದಿದೆ. ಅವುಗಳಲ್ಲಿ ಪ್ರಮುಖವಾದವು ತಮಿಳುನಾಡಿನ ತಿರುಪುರ್ ಜಿಲ್ಲೆಯಲ್ಲಿ ಕಂಡುಬರುವ ನಂಜರಾಯನ ಪಕ್ಷಿಧಾಮ, ಹಾಗೂ ಬಿಲ್ಲಪುರಂ ಜಿಲ್ಲೆಯಲ್ಲಿ ಕಂಡುಬರುವ ಕಳುವೇಲಿ ಪಕ್ಷಿಧಾಮ, ಹಾಗೂ ಸಕ್ಕರೆ ಕೋಟ್ಟೈ ಮತ್ತು ತೇರ್ತಗಲ್ ಪಕ್ಷಿಧಾಮವು ಕೂಡ ರಾಮ್ಸರ್ ಜೌಗು ಪ್ರದೇಶ ತಾಣವೆಂದು ಹೆಸರು ಪಡೆದಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಪ್ರದೇಶಗಳು ರಾಮ್ಸರ್ ತಾಣಗಳನ್ನು ಸೇರಿಕೊಂಡಿವೆ ಎಂಬುದನ್ನು ನೋಡುವುದಾದರೆ, ಪ್ರಸ್ತುತ ಕರ್ನಾಟಕದಲ್ಲಿ 4 ರಾಮ್ಸರ್ ತಾಣಗಳನ್ನು ಕಾಣಬಹುದು. ಅವುಗಳಲ್ಲಿ ಮೊದಲನೆಯದಾಗಿ ಕರ್ನಾಟಕದ ಮೊದಲ ತಾಣವೆಂದು ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮವು, ಇದು ಮೊಟ್ಟಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಿಂದ ರಾಮ್ಸರ್ ತಾಣದ ಪಟ್ಟಿಗೆ ಸೇರಿರುವ ಪಕ್ಷಿಧಾಮವಾಗಿದೆ. ಅದೇ ರೀತಿ 2024ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ಅಳಿವೆ ಪ್ರದೇಶವು ಕೂಡ ರಾಮ್ಸರ್ ತಾಣ ಪಟ್ಟಿಗೆ ಸೇರಿಕೊಂಡಿದೆ. ಮತ್ತು ಮಾಗಡಿ ಕೆರೆ ಸಂರಕ್ಷಿತ ಪ್ರದೇಶ ಗದಗ ಜಿಲ್ಲೆ, ಇದು ಕೂಡ ರಾಮ್ಸರ್ ತಾಣ ಪಟ್ಟಿಗೆ ಸೇರಿಕೊಂಡಿದೆ. ಇನ್ನು 2024ರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿರುವ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವು ಕೂಡ ಕರ್ನಾಟಕದಿಂದ ರಾಮ್ಸರ್ ತಾಣವನ್ನು ಸೇರಿಕೊಂಡಿದೆ. ಕರ್ನಾಟಕದಿಂದ 2024ರಲ್ಲಿ ಒಟ್ಟು 3 ಪ್ರದೇಶಗಳು ರಾಮ್ಸರ್ ತಾಣದ ಪಟ್ಟಿಗೆ ಸೇರಿಕೊಂಡಿವೆ. ಪ್ರಸ್ತುತ ಕರ್ನಾಟಕದಲ್ಲಿ ಒಟ್ಟು 4 ರಾಮ್ಸರ್ ತಾಣಗಳನ್ನು ನೋಡಬಹುದು. ಸ್ನೇಹಿತರೆ, ಇಲ್ಲಿಗೆ ಇತ್ತೀಚೆಗೆ ಅಂದರೆ ಡಿಸೆಂಬರ್ 2025ರಂದು ರಾಮ್ಸರ್ ಪಟ್ಟಿಗೆ ಸೇರಿರುವ ಪ್ರದೇಶಗಳ ಬಗ್ಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವ ಮೂಲಕ ಇಲ್ಲಿಗೆ ಈ ಒಂದು ಮಾಹಿತಿಯನ್ನು ಮುಗಿಸುತ್ತಾ, ಮುಂದಿನ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್.